ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಬಹಳ ಬಿಸಿ ಬಿಸಿಯಾದಂತಹ ಸುದ್ದಿಗಳು ಕೂಡ ಇರುವಂಥದ್ದು. ಯಾಕಂದರೆ ನಮ್ಮ ಸದನಗಳು, ಸಂಸತ್ತು, ಹಾಗೆಯೇ ನಮ್ಮ ವಿಧಾನ ಸಭೆ, ವಿಧಾನ ಮಂಡಲ ವ್ಯವಸ್ಥೆ ಇವಲ್ಲಿ ಯಾವ್ಯಾವ ಸ್ವರೂಪದ ಪದ ಬಳಕೆ ಆಗುತ್ತೆ, ಏನೇನು ಘಟನೆಗಳು ನಡೀತವೆ ಅನ್ನುವಂಥದ್ದನ್ನು ಬಹುಶಃ ನಮ್ಮ ಜನರು ನಾವು ಆರಿಸಿ ಕಳಿಸಿದಂಥವ್ರು ಹೀಗೆಲ್ಲ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡುವಂತೆ ಮಾಡಿದೆ. ಆ ಸ್ವರೂಪದ ಘಟನೆಗಳು ಇವತ್ತು ನಡೆದಿದ್ದಾವೆ. ಅದನ್ನು ವಿವರವಾಗಿ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನೋಡೋಣ. ಮಹಿಳಾ ಮಂತ್ರಿಗೆ ಅಶ್ಲೀಲ ಪದ ಬಳಕೆ ಪ್ರಕರಣ, ಹೆಬ್ಬಾಳ್ಕರ್ ದೂರಿನ ಮೇರೆಗೆ ಸಿಟಿ ರವಿ ಬಂಧನ. ಬರಲ್ಲ ಅಂದಾಗ ಹೊತ್ಕೊಂಡು ಹೋದ ಪೊಲೀಸರು. ಸಿಟಿ ರವಿ ಮೇಲೆ ಸುವರ್ಣಸೌಧದಲ್ಲೇ ಹಲ್ಲೆಗೆ ಯತ್ನ, ಹೆಬ್ಬಾಳ್ಕರ್ ಪರಮ ಶಿಷ್ಯರ ಮೇಲೆ ಬಿಜೆಪಿ ದೂರು. ತುಘಲಕ್ ಸರ್ಕಾರ ಅಂತ ಬಿಜೆಪಿ ಆಕ್ರೋಶ. ಅಂಬೇಡ್ಕರ್ ಹೆಸರಲ್ಲಿ ರಣಾಂಗಣವಾದ ಸಂಸತ್ ಆವರಣ, ಕಾಂಗ್ರೆಸ್ ಬಿಜೆಪಿ ಸಂಸದರ ಫೈಟಿಂಗ್, ಇಬ್ಬರು ಎಂಪಿಗಳಿಗೆ ಗಾಯ, ಎಫ್ಐಆರ್ ದಾಖಲು. ಅಮ್ಮನನ್ನ ಮಾತಾಡಿಸಬೇಕು, ಪ್ರಾಣಿಗಳನ್ನ ನೋಡಬೇಕಂತೆ ದಾಸ. ಮೈಸೂರಿಗೆ ಹೋಗಲು ಅನುಮತಿ ಕೇಳಿದ ದರ್ಶನ್, ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲ. ಸಕ್ಕರೆ ನಾಡಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ನುಡಿಜಾತ್ರೆಗೆ ಮಧುವಣಗಿತ್ತಿಯಂತೆ ರೆಡಿಯಾದ ಮಂಡ್ಯ. ಬೆಳಗ್ಗೆ 6 ಗಂಟೆಯಿಂದಲೇ ಸಮ್ಮೇಳನ ಶುರು.